ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಿಗ್ಗೆ ಬೈಕ್ ತೊಗೊಂಡು ರೈಡ್ ಮಾಡಿಕೊಂಡು ಹಾಗೆ ಎಲ್ಲರೂ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಅದೇ ಟೈಮ್ಗೆ ನಾನು ಮತ್ತು ನನ್ನ ಕಸಿನ್ ಇಬ್ಬರು ಪೆನುಕೊಂಡಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಬೆಳಗ್ಗೆ 6 ಗಂಟೆಗೆಲ್ಲ ರೆಡಿಯಾಗಿ ಮನೆ ಬಿಟ್ಟು ಆಲ್ಮೋಸ್ಟ್ ದೇವನಹಳ್ಳಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ರೈಡ್ ಮಾಡ್ಕೊಂಡು ಹಂಗೆ ಹೋಗ್ಬೇಕಾದ್ರೆ ಹಂಗಂತೂ ವೆದರ್ ಕೂಡ ತುಂಬ ಕೂಲ್ ಆಗಿತ್ತು, ತುಂಬ ಚಿಲ್ಡ್ ಆಗಿತ್ತು. ಯಾಕೆಂದರೆ ವಿಂಟರ್ ಬೇರೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ರೈಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂಥರ ಮಜಾ ಸಿಗ್ತಾ ಇತ್ತು. ಬಟ್ ನಾವಂತೂ ಬೈಕಲ್ಲಿ ಹೋಗ್ಬೇಕಾದ್ರೆ ಫುಲ್ ಎಲ್ಲ ಜಾಕೆಟ್ ಎಲ್ಲ ಹಾಕೊಂಡು ಗ್ಲೌಸ್ ಎಲ್ಲ ಹಾಕೊಂಡು ಫುಲ್ ಪ್ಯಾಕ್ ಆಗಿದ್ವಿ. ಬಟ್ ಅಷ್ಟು ನಮಗೆ ಚಳಿ ಅಂತ ಏನು ಅನಿಸಿಲ್ಲ. ಬಟ್ ಸ್ಟಿಲ್ ರೈಡ್ ಮಾಡಬೇಕಿದ್ರೆ ಮಾತ್ರ ಒಳ್ಳೆ ಮಜಾ ಬರ್ತಾ ಇತ್ತು. ಆಲ್ಮೋಸ್ಟ್ ದೇವನಹಳ್ಳಿ ಬಿಟ್ಟು ನೀವು ಮುಂದೆ ಹೊರಟ್ರೆ ಪೆನುಕೊಂಡ ಫೋರ್ಟ್ ಕಡೆಗೆ ರೋಡ್ ಮಾತ್ರ ಸೂಪರ್ ಆಗಿದೆ. ಚಿಕ್ಕಬಳ್ಳಾಪುರ ರೋಡ್ ನಾನು ನೋಡಿರೋ ಪ್ರಕಾರ ಈ ರೋಡಲ್ಲಿ ಎಲ್ಲೂ ಹಂಪ್ ಕೂಡ ಕಾಣಿಸ್ತಿಲ್ಲ. ಬಟ್ ಆದಷ್ಟು ಹುಷಾರಾಗಿ ನೋಡಿಕೊಂಡು ಹೋಗಿ. ಸೊ ನಮ್ಮ ಕರ್ನಾಟಕ ಇಲ್ಲಿಗೆ ಎಂಡಾಯಿತು. ಸೊ ಇವಾಗ ನಾವು ಆಂಧ್ರ ಒಳಗಡೆ ಕಾಲಿಡ್ತಾ ಇದ್ದೀವಿ. ಅಷ್ಟು ಟ್ರಾಫಿಕ್ ಏನು ಕಾಣಿಸ್ತಾ ಇಲ್ಲ ಟೋಲ್ ಹತ್ರ. ಬಟ್ ಇದಕ್ಕಿಂತ ಮುಂದೆ ಹೋಗ್ಬೇಕಂದ್ರೆ ನಮಗೆ ರೋಡ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗೆ ಆಂಧ್ರ ಒಳಗಡೆ ಕಾಲಿಟ್ಟಿದ್ದಾಯಿತು. ಸೊ ಇಲ್ಲಿಂದ ಮತ್ತೆ ನಮ್ಮ ಜರ್ನಿ ಮುಂದುವರ್ಸೋಣ. ಆಕ್ಚುಲಿ ಏನಾದ್ರು ಲಾಂಗ್ ಡ್ರೈವ್ ಏನಾದ್ರು ಪ್ಲಾನ್ ಮಾಡಿದ್ರೆ ಈ ತರ ರೋಡಲ್ಲಿ ಹೋಗ್ಬೇಕಿದ್ರೆ ನೀವು ಒಳ್ಳೆ ಕ್ರೂಸಿಂಗ್ ಗಾಡಿ ತಗೋಬಿಡಿ, ಸಕ್ಕತ್ತಾಗಿರುತ್ತೆ ರೈಡ್ ಮಾಡಕ್ ಮಾತ್ರ. ಬಟ್ ಏನಪ್ಪಾ ಅಂದ್ರೆ ಮೈಲೇಜ್ ಬೇಕಂದ್ರೆ ಸ್ಪೀಡ್ ನ ಮೇಂಟೈನ್ ಮಾಡಿ. ಅಟ್ಲೀಸ್ಟ್ 80 to 90 ಒಳಗಡೆ ಸ್ಪೀಡಲ್ಲಿ ಇದ್ರೆ ಒಳ್ಳೆ ಮೈಲೇಜ್ ಸಿಗುತ್ತೆ. ನೀವೇನಾದ್ರು 100+ ಹೊಡಿತೀನಿ ಅಂದ್ರೆ ಆಬ್ವಿಯಸ್ಲಿ ಮೈಲೇಜ್ ಡ್ರಾಪ್ ಆಗುತ್ತೆ. ಸೊ ರೈಡ್ ಸೇಫ್ ಅಂಡ್ ಎಂಜಾಯ್ ಯುವರ್ ಡೇ. ಸೊ ನಾವು ಫೈನಲಿ ಪೆನುಕೊಂಡ ಫೋರ್ಟ್ ಹೆಬ್ಬಾಗ್ಲಿಗೆ ರೀಚ್ ಆಗಿದ್ದಾಯಿತು. ಸೊ ನೀವೇನು ನೋಡ್ತೀರಾ ನನ್ನ ರೈಟ್ ಸೈಡ್ ಗೋಲ್ಡನ್ ಕಲರ್ ಸ್ಟ್ಯಾಚ್ಯೂ, ಅದೇ ನಮ್ಮ ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀಕೃಷ್ಣ ದೇವರಾಯ. ಸೊ ಒಂದು ಕಾಲದಲ್ಲಿ ಈ ಪೆನುಕೊಂಡ ಫೋರ್ಟ್ ಏನಿದೆ ಇವನ ಆಳ್ವಿಕೆಯಲ್ಲೂ ಕೂಡ ಇತ್ತು ಅಂತ ಹೇಳ್ತಾರೆ. ಸೊ ಇದನ್ನು ದಾಟಿ ನಾವು ಮುಂದೆ ಹಾಗೆ ಬೆಟ್ಟದ ಕಡೆ ಹೋಗೋಣ. ಸೊ ನೀವು ಹಾಗೆ ಸ್ವಲ್ಪ ಹಾಗೆ ಮುಂದೆ ಬರ್ತಾ 1 ಕಿಲೋಮೀಟರ್ ಒಳಗಡೆ ನಿಮ್ಗೊಂದು ಲೆಫ್ಟ್ ಸಿಗುತ್ತೆ. ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಡೈರೆಕ್ಟಾಗಿ ಪೆನುಕೊಂಡ ಫೋರ್ಟ್ ಒಳ್ಳೆ ಸೀನಿಕ್ ವ್ಯೂ ಇರುವಂಥ ವ್ಯೂ ಪಾಯಿಂಟ್ಗೆಲ್ಲ ಕರ್ಕೊಂಡು ಹೋಗುತ್ತೆ ರೋಡ್ ನಮ್ಮನ್ನ. ಸೊ ರೋಡ್ ಸ್ವಲ್ಪ ಚಿಕ್ಕದಾಗಿದೆ, ದಯವಿಟ್ಟು ರೈಡರ್ಸ್ ನಿಧಾನ ಬನ್ನಿ, ಆಪೋಸಿಟ್ ವೆಹಿಕಲ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ನಮಗೆ ಇಲ್ಲಿಂದ ಒಳ್ಳೆ ಸೂಪರ್ ಆಗಿ ರೋಡ್ ಮಾಡಿದ್ದಾರೆ. ಸೊ ಇಲ್ಲಿಂದ ಒಳ್ಳೆ ಏರ್ಪಿನ್ ಬೆನ್ಸ್ ಇರುವಂಥ ರೋಡ್ ಇದು, ಸಕ್ಕತ್ತಾಗಿದೆ ರೈಡ್ ಮಾಡಕ್ ಮಾತ್ರ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್. ವಾವ್, ಇಲ್ಲಿಂದ ನೋಡ್ತಾ ಇದ್ರೆ ಹಾಗೆ ನಿಮಗೆ ಲೆಫ್ಟಲ್ಲಿ ಅಲ್ಲೊಂದು ಬೆಟ್ಟ, ರೈಡ್ ಮಾತ್ರ ಸಕ್ಕತ್ತಾಗಿದೆ. ರೋಡಲ್ಲಿ ಆ್ಯಕ್ಚುಲಿ ಈ ಥರ ಕರ್ವ್ಸಲ್ಲಿ ನಾನು ಬೈಕ್ನ ರೈಡ್ ಮಾಡಬೇಕು ಅಂತ ಬಂದಿದ್ದು. ಸೊ ನನಗಂತೂ ತುಂಬ ಖುಷಿ ಆಗ್ತಾ ಇದೆ.
ಈ ಥರ ಕರ್ವಿರೋ ರೋಡಲ್ಲಿ ನೀವೇನಾದ್ರು ಬೈಕ್ ರೈಡ್ ಮಾಡ್ತೀರ ದಯವಿಟ್ಟು ಸ್ಪೀಡ್ನ ಮೇಂಟೈನ್ ಮಾಡಿ. ಆದಷ್ಟು ಓವರ್ ಸ್ಪೀಡ್ ಹೋಗೋಕೆ ಹೋಗಬೇಡಿ, ಯಾಕೆಂದರೆ ನೀವು ತೊಂದರೆ ತಗೋಬೇಡಿ, ಬೇರೆಯವ್ರಿಗೂ ತೊಂದರೆ ಕೊಡಬೇಡಿ. ಸೊ ರೈಡ್ನ ಎಂಜಾಯ್ ಮಾಡಿ ಅಷ್ಟೇ. ಹಾಗೆ ಕರ್ಸ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಬರ್ತಾ ನನಗೆ ಈ ಟರ್ನಿಂಗಲ್ಲಿ ಸ್ವಲ್ಪ ಭಯ ಆಗ್ತಾ ಇತ್ತು. ಸೊ ಯಾಕೆಂದರೆ ಅದಷ್ಟು ಕಂಪ್ಲೀಟ್ ಬೆಂಡ್ ಇತ್ತದು. ಸೊ ಅದಕ್ಕೆ ಸ್ವಲ್ಪ ತುಂಬ ಸ್ಲೋ ಕೂಡ ಹೋಗ್ಬೇಡಿ ಕರ್ಸಲ್ಲಿ, ಯಾಕೆಂದರೆ ಗಾಡಿ ಬ್ಯಾಲೆನ್ಸ್ ಇಲ್ಲದೆ ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ಈ ಥರ ನಾನು ರೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ನಾನಂತೂ ಕಂಪ್ಲೀಟ್ 100% ಮಾಡಿದ್ದೀನಿ. ಸೊ ನನಗೆ ತುಂಬ ಖುಷಿ ಆಯಿತು. ಸೊ ಇವಾಗ ನಾವು ಎಂಟ್ರಿ ಆಗ್ತಾ ಇರೋದು ಪೆನುಕೊಂಡ ಫೋರ್ಟ್ಗಿಂತ ಹಿಂದೆ ಇರೋ ಒಂದು ವಿಶಾಲವಾದ ಪ್ರದೇಶ ಇದು. ಸೊ ಇಲ್ಲಿಗೆ ಬಂದ್ವಿ. ಫೈನಲಿ ಇಲ್ಲಿಗೆ ಬಂದು ನಮ್ಮ ಬೈಕ್ಸ್ನೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ವಿ. ಮುಂದೆ ಹಾಗೆ ಹೋಗ್ತಾ ಸ್ವಲ್ಪ ಜಾಗ ಇತ್ತು, ಬಟ್ ಅದು ನೋಡಿದ್ರೆ ಆಫ್ ರೋಡಿಂಗ್ ಥರ ಕಾಣಿಸ್ತಾ ಇತ್ತು. ಬಟ್ ಅದು ಆ್ಯಕ್ಚುಲಿ ಅದು ಡೆಡ್ ಎಂಡು. ಬಟ್ ಯಾರು ಈ ಟಾರ್ ರೋಡ್ ಏನು ಎಂಡ್ ಆಗುತ್ತೆ ಅಷ್ಟಕ್ಕೆ ಮಾತ್ರ ಅಷ್ಟೇ, ಅದು ಬಿಟ್ಟು ಮುಂದೆ ಹೋಗೋಕೆ ಹೋಗ್ಬೇಡಿ, ಅಲ್ಲೆಲ್ಲೂ ರೋಡ್ ಇರೋದಿಲ್ಲ. ಸೊ ಅದಕ್ಕೆ ನಾವಿಲ್ಲೇ ಸ್ಟಾಪ್ ಮಾಡಿ ಮತ್ತೆ ಬೈಕ್ಸ್ನೆಲ್ಲ ಪಾರ್ಕ್ ಮಾಡಿ ಸ್ವಲ್ಪ ಒಂದು ರೌಂಡ್ ಹಾಕೊಂಬರೋಣ ಅಂತ ಹಾಗೆ ಹೊರಟ್ವಿ. ಸೊ ಇಲ್ಲಿಂದ ನೋಡಿದ್ರೆ ನಿಮಗೆ ವಿಶಾಲವಾದ ಪ್ರದೇಶ ಸಿಗುತ್ತೆ. ಒಂಥರ ಕಂಪ್ಲೀಟ್ ಫ್ಲಾಟ್ ಸರ್ಫೇಸ್ ಆಗಿದೆ. ಆಮೇಲೆ ಮತ್ತೆ ಹಳೆಯ ಕಾಲದ್ದು ಟೆಂಪಲ್ಲು, ಗುಡಿ, ಗೋಪುರ, ಉಳಿದಿರುವಂತಹ ಅವಶೇಷಗಳೆಲ್ಲ ಕಾಣಿಸುತ್ತೆ ನಮಗೆ. ಸೊ ನೀವು ನೋಡ್ಬೋದು ವಿಜಯನಗರ ಸಾಮ್ರಾಜ್ಯದ ಕಾಲದ ಅವಶೇಷಗಳು ಹೆಂಗಿದೆ, ಕಟ್ಟಿರೋ ಗುಡಿ ಗೋಪುರಗಳು ಹೆಂಗಿದೆ ಅನ್ನೋದು. ತುಂಬ ಸ್ಟ್ರಕ್ಚರ್ಡ್ ಆಗಿ ಕಟ್ಟಿದ್ದಾರೆ. ಬಟ್ ಇದನ್ನ ನೋಡ್ತಾ ನನಗಂತೂ ತುಂಬ ಖುಷಿ ಆಯ್ತು. ಆಮೇಲೆ ಹಾಗೆ ಒಳಗಡೆ ಹೊರಟ್ವಿ, ನೋಡೋಣ ಏನೇನು ಸಿಗ್ಬೋದು ಮಂಟಪದ ಒಳಗಡೆ ಅಂತೆಲ್ಲನ. ನನಗಂತೂ ಹೋಗ್ತಾ ಇದ್ದಂಗೆ ಎಲ್ಲ ಕಲ್ಲಿನ ಮಂಟಪ ತುಂಬ ಗಟ್ಟಿಯಾಗಿ ಇನ್ನೂ ನಿಂತಿದೆ. ಆ್ಯಂಡ್ ಕೆಲವೊಂದೆಲ್ಲ ಬಿದೋಗ್ಬಿಟ್ಟಿದೆ. ಬಟ್ ಗೊತ್ತಿಲ್ಲ ಅದಾಗ ಅದು ಬಿದೋಗಿದೆಯೋ ಅಥವಾ ಯಾರಾದರೂ ಉಳಿಸಿದಾರೋ ಅಂತ. ನಾವು ಹಾಗೆ ನಡ್ಕೊಂಡಂಗೆ ಮುಂದೆ ಹೋಗ್ತಾ ಇದ್ವಿ. ಹೋಗ್ತಾ ನಮ್ಗಾಗೆ ಇನ್ನೊಂದು ಕಲ್ಲಿನ ಮಂಟಪ ಸಿಕ್ತು. ಅಲ್ಲೆಲ್ಲ ಕೆಲವು ಕಲ್ಲುಗಳೆಲ್ಲ ಆಲಿಗೆ ಬಿದ್ದು ಒಡೆದೋಗಿದೆ. ನೋಡ್ಬೋದು ಎಲ್ಲ ಒಂಥರ ಪಾಳು ಬಿದ್ದಿರೋ ಮಂಟಪ ಥರನೇ ಕಾಣಿಸ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಹಾಗೆ ನಮಗೆ ಅಲ್ಲೊಬ್ರು ಫಾರೆಸ್ಟ್ ಆಫೀಸರ್ ಸಿಕ್ಕಿದ್ರು. ಸೊ ಅವ್ರು ಹೇಳಿದ್ರು ಇನ್ನು ಈ ಪ್ರದೇಶ ಏನಿದೆ ಅದೆಲ್ಲ ಇನ್ನೂ ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇದೆ ಅಂತ. ಸೊ ಇಲ್ಲಿ ದೇವಸ್ಥಾನ ಮತ್ತೆ ಫುಡ್ ಕೋರ್ಟ್, ಅಟ್ಲೀಸ್ಟ್ ಯಾರ ಟೂರಿಸ್ಟ್ ಅವ್ರು ಬಂದ್ರೆ ಅಟ್ಲೀಸ್ಟ್ ಸ್ಟೇ ಮಾಡೋದಕ್ಕೆ ಏನಾದರೂ ರೂಮ್ಸ್ ಆ ಥರ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಕೂಡ ಸಜೆಷನ್ ಕೊಟ್ವಿ. ಸೊ ಅದ್ರ ಪ್ರಕಾರ ಮಾಡ್ತಾ ಇದ್ದಾರಂತೆ. ಇದಲ್ದಲೆ ಅವರು ನಮ್ಗೆ ಇನ್ನೂ ಒಂದು ಯಾರು ಹೋಗಿರೋ ಪ್ಲೇಸಿಗೆ ಹೋಗಿ ನೋಡಿ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡಿದ್ರು. ಬಟ್ ನಾವು ಅಲ್ಲಿಂದ ಆಯ್ತು ಅಂತ ಅಲ್ಲಿಂದ ಹೊರಟ್ವಿ. ಬಟ್ ನಮಗೆ ಕಂಡಿದ್ದು ನಮ್ಮ ಕಣ್ ಮುಂದೆ ನೋಡಿ, ಇದೇ ಒಂದೊಳ್ಳೆ ಸೀನಿಕ್ ವ್ಯೂ ಇರೋ ಅಂತ ಪ್ಲೇಸ್ ಇದು. ಇಲ್ಲಿಂದ ನಮಗಂತೂ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಒಂಥರ ಸ್ಪೇಸಲ್ಲಿ ತೇಲಾಡ್ತಿರೋ ಥರ ಫೀಲ್ ಆಗ್ತಾ ಇತ್ತು ನಮಗೆ. ಮೋಸ್ಟ್ಲಿ ನನಗೆ ಅನಿಸಿರೋ ಪ್ರಕಾರ ಈ ಫೋರ್ಟಿಗೆ ಬಂದಿರೋ ಟೂರಿಸ್ಟಲ್ಲಿ ಯಾರು ಕೂಡ ಈ ಜಾಗಕ್ಕೆ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿಗೆ ಹೋಗಿ ವಿತ್ ಪರ್ಮಿಷನ್ ನೋಡಿ ಎಂಜಾಯ್ ಮಾಡ್ಬೋದು. ಬಟ್ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿಂದ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಹಾಗೆ ಪ್ರಕೃತಿನ ಹಾಳು ಮಾಡೋಕೆ ಹೋಗ್ಬೇಡಿ. ಸೊ ಎಂಜಾಯ್ ಮಾಡ್ಕೊಂಡು ವಾಪಸ್ ಸೇಫಾಗಿ ಮನೆಗೆ ಬನ್ನಿ. ಸೊ ಇದು ನನ್ನ ಇವತ್ತಿನ ಪೆನುಕೊಂಡ ಫೋರ್ಟ್ ರೈಡ್ ಆಗಿತ್ತು. ಪ್ಲೇಸಸ್ನೆಲ್ಲ ನೋಡಿಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇದೇ ಥರ ಮತ್ತಷ್ಟು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಯಾರ್ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.